ನಮಸ್ತೆ. ನಾನು ನಿಮ್ಮ ಟ್ರೆಡಿಷನಲ್ ಆಯುರ್ವೇದ, ಅಷ್ಟಾಂಗ ಯೋಗ, ಅಕ್ಯುಪಂಚರ್, ಅಕ್ಯುಪ್ರೆಷರ್, ಪಂಚಕರ್ಮ, ಫಿಸಿಯೋಥೆರಪಿಸ್ಟ್, ವೈದ್ಯ ಡಾಕ್ಟರ್ ಕೆ ಬಿ ಮಹಾದೇವ್. ಸೊ ಈ ಒಂದು 2 ಮಂತ್ಸಲ್ಲಿ 2 ತಿಂಗಳಿಂದ ಈಚೆಗೆ 5 ಮೆಂಬರ್ಸ್ ಈ ಗಾಲ್ ಸ್ಟೋನ್ ಅಂದರೆ ಈ ಗಾಲ್ ಬ್ಲಾಡರ್ ಸ್ಟೋನ್ನಿಂದ ನನ್ನಲ್ಲಿ ಚಿಕಿತ್ಸೆಗೆ ಅಂತೇಳಿ ಬಂದಿದ್ದಾರೆ. ಈ 5 ಮೆಂಬರ್ಸ್ ಏನು ಮಾಡ್ತಾರೆ ಅಂದರೆ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ, ಮೆಡಿಸಿನ್ಸ್ ಕೊಟ್ಟಿದ್ದೀನಿ ತಗೊತಿದ್ದಾರೆ, ಪದೇ ಪದೇ ಫೋನನ್ನು ಮಾಡ್ತಾನೇ ಇರ್ತಾರೆ. ಹಲವಾರು ಕಾರಣಗಳಿಗೆ ಡೌಟನ್ನು ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಅಥವಾ ಆ ಒಂದು ಭಯ ಅನ್ನೋದಿದೆಯಲ್ಲ, ಆ ಭಯಕ್ಕೋಸ್ಕರ ಪದೇ ಪದೇ ಕಾಲ್ ಮಾಡ್ತಿರ್ತಾರೆ. ಸೊ ಈ ವಿಚಾರವನ್ನು ನನ್ನ ಪೇಷಂಟ್ಗಳಿಗೆ ಜೊತೆಗೆ ಬೇರೆಯವ್ರಿಗೂ ಕೂಡ ಈ ಒಂದು ನಾಲೆಡ್ಜು ಬರಬೇಕು, ಸಿಗಬೇಕು ಅನ್ನೋ ಉದ್ದೇಶದಿಂದ ನಾನು ಈ ವಿಡಿಯೋವನ್ನು ಮಾಡ್ತಿದ್ದೀನಿ. ಸೊ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಒತ್ತೋದನ್ನು ಮರಿಬೇಡಿ. ಏಕೆಂದರೆ ಮುಂದೆ ಫ್ಯೂಚರ್ನಲ್ಲಿ ನಾವು ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗಬೇಕು ಅಂದರೆ, ಜೊತೆಗೆ ನಿಮ್ಮ ಫ್ರೆಂಡ್ಸು, ಕಲೀಗ್ಸು ಎಲ್ಲರಿಗೂ ನಿಮಗೆ ಗೊತ್ತಿರೋರಿಗೂ ಕೂಡ ಶೇರ್ ಮಾಡಿ ಈ ವಿಚಾರ ತಿಳ್ಕೊಳ್ಳಿ. ಮೊದಲನೇದಾಗಿ ಈ ಪಿತ್ತಕೋಶ ಅಂದರೆ ಏನು ಅಂತ ತಿಳ್ಕೊಂಬಿಡೋಣ. ಈ ಪಿತ್ತಕೋಶ ಸಣ್ಣ ಚೀಲ ಆಗಿದ್ದು, ಇದು ಒಂದು ಪಿಯರ್ ಹಣ್ಣಿದೆಯಲ್ಲ, ಈ ಪಿಯರ್ ಹಣ್ಣಿನ ಆಕಾರವನ್ನು ಹೊಂದಿರ್ತದೆ, ಜೊತೆಗೆ ಅಷ್ಟೇ ಗಾತ್ರ ಕೂಡ ಇರ್ತದೆ. ಪಿಯರ್ ಸಣ್ಣದು, ಸ್ಮಾಲ್. ಇದು ನಮ್ಮ ಲಿವರ್ ಅಂದರೆ ಯಕೃತ್ತಿನ ಕೆಳಭಾಗದಲ್ಲಿ, ನಮ್ಮ ಬಲಭಾಗದ ಹೊಟ್ಟೆಯ ಭಾಗದಲ್ಲಿ ಇರ್ತದೆ. ಇದರ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ನಮ್ಮ ಯಕೃತ್ತಿನಿಂದ ಅಂದರೆ ಲಿವರಿಂದ ಉತ್ಪತ್ತಿಯಾದಂತಹ ಪಿತ್ತರಸವನ್ನು ಕಲೆಕ್ಟ್ ಮಾಡುವಂತಹದ್ದು, ಸಂಗ್ರಹಿಸಿ ಇಟ್ಕೊಳ್ಳುವಂತಹದ್ದು. ನಾವು ಏನು ಆಹಾರಗಳನ್ನು ತಗೊತೀವೋ ಈ ಆಹಾರಗಳನ್ನು ಪಿತ್ತಕೋಶದಿಂದ ಈ ನಾವು ತಗೊಂಡಂಥ ಆಹಾರ ಜೀರ್ಣ ಆಗೋದಕ್ಕೆ ಈ ಪಿತ್ತಕೋಶದಿಂದ ಈ ಪಿತ್ತರಸವನ್ನು ಈ ಗಾಲ್ ಜ್ಯೂಸನ್ನು ರಿಲೀಸ್ ಮಾಡುವಂತಹದ್ದು, ಬಿಡುಗಡೆ ಮಾಡುವಂತಹದ್ದು ಇದರ ಕೆಲಸ. ಇದು ನಮ್ಮ ಆಹಾರವನ್ನು ಜೀರ್ಣ ಮಾಡೋದಕ್ಕೆ ಸಹಾಯ ಮಾಡ್ತದೆ. ಇದಿಲ್ಲದೆ ಇದ್ದರೆ ಆಗೋದೇ ಇಲ್ಲ, ನಾವು ತಿನ್ನಂಥ ಆಹಾರ ಜೀರ್ಣ ಆಗೋದೇ ಇಲ್ಲ. ಇದು ಈ ಗಾಲ್ ಬ್ಲಾಡರ್ ಇದೆಯಲ್ಲ, ಈ ಗಾಲ್ ಬ್ಲಾಡರಿಂದ ಒಂದು ಸಣ್ಣ ಒಂದು ಪೈಪ್ ಬರ್ತದೆ, ನಾಳ ಬರ್ತದೆ. ಇದು ನಮ್ಮ ಸಣ್ಣ ಕರಳಿಗೆ ಕಲೆಕ್ಟ್ ಆಗುತ್ತದೆ. ಪಿತ್ತಕೋಶದಲ್ಲಿ ಉತ್ಪತ್ತಿ ಆದಂತಹ ಪಿತ್ತರಸ ಆ ಪೈಪಿನ ಆ ಟ್ಯೂಬಿನ ಮುಖಾಂತರ ಸಣ್ಣ ಕರಳಿಗೆ ಕನೆಕ್ಟ್ ಆಗಿ ನಾವು ತಿನ್ನಂತಹ ಆಹಾರ ಜೀರ್ಣ ಮಾಡೋದಕ್ಕೆ ಇದು ಸಹಾಯ ಮಾಡ್ತದೆ. ನೆಕ್ಸ್ಟ್, ಈ ಪಿತ್ತಕೋಶದ ಕಲ್ಲು ಹೇಗಾಗ್ತದೆ ಅಂತ ತಿಳ್ಕೊಳ್ಳೋಣ. ಈ ನಮ್ಮ ಪಿತ್ತರಸದಲ್ಲಿರುವಂತಹ ಕೊಲೆಸ್ಟ್ರಾಲ್ ಮತ್ತು ಹಲವಾರು ವರ್ಣ ದ್ರವ್ಯಗಳು ಕೆಲವೊಮ್ಮೆ ಹಲವಾರು ಕಾರಣಗಳಿಂದ ಗಟ್ಟಿಯಾಗಿ ಕಲ್ಲುಗಳಾಗಿ ಅದು ಮಾರ್ಪಾಡಾಗ್ತದೆ. ಇದರಿಂದಾಗಿ ನಮ್ಮ ಪಿತ್ತಕೋಶದಲ್ಲಿ ಯಾವಾಗ ಆ ಗಾಲ್ ಬ್ಲಾಡರಲ್ಲಿ ಆ ಸ್ಟೋನ್ ಕಲ್ಲುಗಳಾಗಿ ಅದು ರೂಪುಗೊಳ್ತದೋ ಆವಾಗ ಅಲ್ಲಿ ಉರಿ ಹೂತ ಶುರುವಾಗ್ತದೆ. ಇದನ್ನು ನಾವು ಕೊಲೆಸಿಸ್ಟೈಟಿಸ್ ಅಂತ ಹೇಳ್ತೀವಿ. ಕೊಲೆಸಿಸ್ಟೈಟಿಸ್ ಅಂತ ಹೇಳ್ತೀವಿ. ಈ ಪಿತ್ತರಸದ ಈ ಮೂಮೆಂಟ್, ಅರಿವು ಅಂದರೆ ಪಿತ್ತ ಗಾಲ್ ಬ್ಲಾಡರಿಂದ ಈ ಕರಳಿಗೆ ಬರಬೇಕಲ್ಲ, ಆ ಟ್ಯೂಬ್ನಲ್ಲಿ 90% ಆ ಗಾಲ್ ಬ್ಲಾಡರಲ್ಲಿ ಅಥವಾ ಟ್ಯೂಬ್ನಲ್ಲಿ 90% ಪಿತ್ತದ ಕಲ್ಲುಗಳು ಉತ್ಪತ್ತಿಯಾಗಿ ಪಿತ್ತರಸ ಕರಳಿಗೆ ಬರದೇ ಇದ್ದಾಗ ಅದು ಆ ಪಿತ್ತರಸ ಏನಾಗ್ತದೆ, ಕಲ್ಲುಗಳಾಗಿ ಮಾರ್ಪಾಡಾಗಿರೋದ್ರಿಂದ ಅಲ್ಲಿ ಅದು ಕಲ್ಲುಗಳಾಗಿ ರೂಪುಗೊಂಡು ಇನ್ಫೆಕ್ಷನ್ ಆಗ್ತದೆ. ಜೊತೆಗೆ ಉರಿ ಹೂತ ಕೂಡ ಬರ್ತದೆ. ಎಲ್ಲಿ ಗಾಲ್ ಬ್ಲಾಡರ್ ಸ್ಟೋನಲ್ಲಿ
ನಮ್ಮ ಹೊಟ್ಟೆಯ ಕೆಳಭಾಗದ ಬಲಭಾಗದಲ್ಲಿ. ನೆಕ್ಸ್ಟ್ ಇದರ ಲಕ್ಷಣಗಳು ಏನು ಅಂತ ತಿಳ್ಕೊಂಡ್ಬಿಡೋಣ. ಈ ರೀತಿ ಆದಾಗ ನಂಬರ್ 1 ಹೊಟ್ಟೆ ನೋವು ಬರ್ತದೆ. ಅದು ಸಿವಿಯರ್, ತಡ್ಕೊಳ್ಳೋಕ್ಕಾಗದಷ್ಟು ಹೊಟ್ಟೆ ನೋವು ಬರ್ತದೆ. ಆಮೇಲೆ ನಮ್ಮ ಭುಜದ ಬ್ಲೇಡ್ ಇದೆಯಲ್ಲ, ಈ ಬ್ಲೇಡ್ ಮಧ್ಯೆ ಹಿಂಭಾಗದಲ್ಲಿ ನೋವು ಕಾಣಿಸ್ಕೊಳ್ತದೆ. ಆಮೇಲೆ ಈ ಬಲಭಾಗದ ಈ ಶೋಲ್ಡರ್ ಜಾಯಿಂಟ್ ಏನಿದೆಯಲ್ಲ, ಇದರ ಕೆಳಭಾಗದಲ್ಲೂ ಕೂಡ ನೋವು ಬರ್ತದೆ. ನಂಬರ್ 4 ಯಾವಾಗಲೂ ಒಂಥರ ವಾಕರಿಕೆ ಮತ್ತು ಪದೇ ಪದೇ ವಾಂತಿ ಆಗುವಂತಹದ್ದು ಅಥವಾ ವಾಮಿಟ್ ಮಾಡುವಾಗೆ ಆಗುವಂತಹ ವಾಮಿಟಿಂಗ್ ಸೆನ್ಸೇಷನ್ ಬರ್ತದೆ. ನಂಬರ್ 5 ಹೊಟ್ಟೆ ಉಬ್ಬರಿಸ್ಕೋತದೆ, ಅಂದರೆ ಹೊಟ್ಟೆ ಉಬ್ಬರ, ಗ್ಯಾಸ್ಟ್ರಿಕ್ ಥರ. ನಂಬರ್ 6 ತಿಂದಂತಹ ಆಹಾರ ಜೀರ್ಣ ಆಗೋದಿಲ್ಲ. ಜಾಸ್ತಿ ಮಸಾಲೆ ಪದಾರ್ಥಗಳು, ಕೊಬ್ಬಿನ ಪದಾರ್ಥಗಳು, ಫ್ಯಾಟಿ ಐಟಮ್ಗಳನ್ನು ತಿಂದಾಗ ಸೊ ಈ ಪೇಯ್ನು ತುಂಬ ಜಾಸ್ತಿ ಆಗ್ತದೆ. ನಂಬರ್ 7 ಸೊ ಇದು ಜೊತೆಗೆ ಕಾಮಾಲೆ ಆಗಿ, ಅಂದರೆ ಜಾಂಡಿಸ್ ಆಗಿ ಯೂರಿನ್ ತುಂಬ ಗಾಢವಾದ ಹಳದಿ ಬಣ್ಣ, ಯೆಲ್ಲೋಯಿಸ್ ಬರ್ತದೆ. ಇದಿಷ್ಟು ಇದರ ಲಕ್ಷಣ. ಸೊ ಇದರ ವಿಧಗಳನ್ನು ತಿಳ್ಕೊಳ್ಳೋಣ. ಇದರಲ್ಲಿ 2 ಟೈಪ್ ಆಫ್ ಇದೆ. ಒಂದು ಕೊಲೆಸ್ಟ್ರಾಲ್ ಪಿತ್ತಗಲ್ಲು ನಂಬರ್ 1. ನಂಬರ್ 2 ಪಿಗ್ಮೆಂಟ್ ಪಿತ್ತಗಲ್ಲು, ಗಾಲ್ ಬ್ಲಾಡರ್ ಸ್ಟೋನ್. ಸರಿ, ಯಾವ ಕಾರಣಕ್ಕೆ ಬರ್ತದೆ ಅನ್ನೋದನ್ನು ಇವಾಗ ನೋಡ್ತಾ ಹೋಗೋಣ. ತುಂಬ ದಪ್ಪ ಇರೋರಲ್ಲಿ, ಒಬ್ಯಾಸಿಟಿ, ಬೊಜ್ಜು, ದಪ್ಪ ಇರುವಂತಹವರಲ್ಲಿ, ಫ್ಯಾಟಿ ಲಿವರ್ ಇರುವಂತಹವರಲ್ಲಿ ನಂಬರ್ 1. ನಂಬರ್ 2 ಸೊ ಗರ್ಭಧಾರಣೆ ಸಂದರ್ಭದಲ್ಲಿ ಹಾರ್ಮೋನ್ ಇನ್ಬ್ಯಾಲೆನ್ಸಿಂದ, ಮತ್ತು ಪ್ರೆಗ್ನೆನ್ಸಿ ಆಗಬಾರ್ದು ಅಂಥೇಳಿ ನೀವು ಹಲವಾರು ಈ ಹಾಲೋಪತಿ ಮೆಡಿಸಿನ್ಸ್ ತಗೊಳ್ಳೋದ್ರಿಂದ ಈ ಇಸ್ಟ್ರೋಜನ್ ಪಿತ್ತರಸದಲ್ಲಿ ಕೊಲೆಸ್ಟ್ರಾಲ್ ಆಗಿ ಮಾರ್ಪಾಡಾಗಿ ಕನ್ವರ್ಟ್ ಆಗಿ ಇದರಿಂದನೂ ಕೂಡ ಈ ಗಾಲ್ ಬ್ಲಾಡರ್ ಸ್ಟೋನ್ ಆಗ್ತದೆ. ನೆಕ್ಸ್ಟು ಈ ಪಿತ್ತರಸದ ಒಂದು ಇನ್ಫೆಕ್ಷನ್ ಕೂಡ ಆಗ್ತದೆ. ಪಿತ್ತರಸದ ಇನ್ಫೆಕ್ಷನ್ ಆಗೋರಲ್ಲೂ ಪದೇ ಪದೇ ಆಗೋರಲ್ಲೂ ಕೂಡ ಈ ಗಾಲ್ ಬ್ಲಾಡರ್ ಸ್ಟೋನ್ ಆಗ್ತದೆ. ಮತ್ತು ಈ ಅನಿಮಿಯಾ, ರಕ್ತಹೀನತೆಯಿಂದನೂ ಕೂಡ ಈ ಗಾಲ್ ಬ್ಲಾಡರ್ ಸ್ಟೋನ್ ಆಗ್ತದೆ. ಇನ್ನು ಕೆಲವರಲ್ಲಿ ಹಲವಾರು ರಕ್ತದ ಕಾಯಿಲೆಗಳಿಂದ ಈ ತೊಂದರೆಗಳು, ಈ ಎಲ್ಲ ಕಾರಣಗಳಿಂದ ಗಾಲ್ ಬ್ಲಾಡರ್ ಸ್ಟೋನ್ ಆಗ್ತದೆ. ಸರಿ, ಈ ಗಾಲ್ ಬ್ಲಾಡರ್ ಸ್ಟೋನ್ ಆದರೆ ತೊಂದರೆಗಳು ಏನೇನಾಗ್ತದೆ? ನಾನು ಮೊದಲೇ ಹೇಳಿದ ಹಾಗೆ ನಿಯಮಿತವಾಗಿ ಸೊ ಕಂಟಿನ್ಯೂಸ್ಲಿ ತೀವ್ರವಾದಂತಹ ತಡ್ಕೊಳಕ್ಕಾಗಿರುವಂತಹ ಹೊಟ್ಟೆ ನೋವು, ವಾಂತಿ. ಸೊ ಹಾಗೆ ಈ ಕಲ್ಲು ಪಿತ್ತನಾಳಗಳನ್ನು ಅಲ್ಲಿ ಕಟ್ಟಿಕೊಂಡು ಪಿತ್ತನಾಳದಲ್ಲಿ ನಿಂತುಕೊಂಡು, ಮಧ್ಯದಲ್ಲಿ ನಿಂತುಕೊಂಡು ಇದು ಜಾಂಡೀಸ್ಗೆ ತಿರುಗ್ತದೆ. ಹಾಗೆ ನಂಬರ್ ಸಿ, ಪ್ಯಾಂಕ್ರಿಯಾಟೈಟಿಸ್ ಊತ ಆಗ್ತದೆ. ನಂಬರ್ 4 ಇದರಿಂದ ಹಲವಾರು ಆರ್ಗನ್ಸ್ಗಳು, ಅಂಗಾಂಗಗಳು ವೈಫಲ್ಯವನ್ನು ಹೊಂದುತ್ತವೆ. ಆರ್ಗನ್ಸ್ ಡ್ಯಾಮೇಜ್ ಆಗ್ತವೆ, ಬೇರೆ ಬೇರೆ ಆರ್ಗನ್ಸ್ಗಳು ಡ್ಯಾಮೇಜ್ ಆಗ್ತವೆ. ಇದರಿಂದ ಕಾಂಪ್ಲಿಕೇಟೆಡ್ ಆಗ್ತದೆ. ಸೊ ಸಾವಿಗೂ ಕೂಡ ಕಾರಣ ಆಗಬಹುದು. ಆಮೇಲೆ ಎಂಪಿಮಾ, ಕ್ಯೂ ತುಂಬಿಕೊಂಡು ಇನ್ಫೆಕ್ಷನ್ ಆಗ್ತದೆ. ಅದನ್ನು ಹಾಗೆ ನಾವು ನೆಗ್ಲೆಕ್ಟ್ ಮಾಡ್ತಾ ಬಿಟ್ಟರೆ ಇದು ಗ್ಯಾಂಗ್ರೀನ್ ಕೂಡ ಆಗ್ತದೆ. ಪಿತ್ತಕೋಶದಲ್ಲಿ ತೂತು, ಅಂದರೆ ರಂಧ್ರಗಳಾಗ್ತದೆ. ಇನ್ನೂ ನಾವು ನೆಗ್ಲೆಕ್ಟ್ ಮಾಡ್ತಾನೆ ಹೋದರೆ ಸೊ ಇದು ಪಿತ್ತಕೋಶದ ಕ್ಯಾನ್ಸರ್ ಕೂಡ ಆಗ್ತದೆ. ಸೊ ಹಾಗಿದ್ರೆ ನೀವು ಪಿತ್ತಕೋಶ ಅಂದ್ರೇನು ಅಂತ ನಾನು ತಿಳಿಸ್ಕೊಟ್ಟಿದ್ದೀನಿ. ಪಿತ್ತಕೋಶದಲ್ಲಿ ಕಲ್ಲುಗಳು, ಗಾಲ್ ಬ್ಲಾಡರ್ ಸ್ಟೋನ್ ಹೇಗೆ ಆಗ್ತವೆ ಅಂತ ಹೇಳಿದ್ದೀನಿ. ಅದರ ಲಕ್ಷಣಗಳನ್ನು ಹೇಳಿದ್ದೀನಿ. ಅದರಲ್ಲಿ ಎಷ್ಟು ವಿಧಗಳಿದೆ ಅಂತ ಹೇಳಿದ್ದೀನಿ, ಕಾರಣಗಳು ಹೇಳಿದ್ದೀನಿ. ಸೊ ಅದರಿಂದ ತೊಂದರೆಗಳು ಏನಾಗ್ತದೆ ಅಂತ ಹೇಳಿದ್ದೀನಿ. ಇವಾಗ ನಿಮಗೆ ಬೇಕಾಗಿರೋದೇನು? ಆಲ್ರೆಡಿ ಆಗಿದೆ, ಗಾಲ್ ಬ್ಲಾಡರ್ ಸ್ಟೋನ್ ಆಗಿದೆ. ಅದು 10 mm, 15 mm, 20 mm ಸೊ ಹಾಗೋಗಿದೆ. ಇದಕ್ಕೆ ಪರಿಹಾರ ಏನು? ಇದಕ್ಕೆ ಆಪ್ರೇಷನ್ ಅಗತ್ಯನಾ? ಖಂಡಿತ ಇದಕ್ಕೆ ಆಪ್ರೇಷನ್ ಅಗತ್ಯ ಇಲ್ಲ. ಏಕೆಂದರೆ ನಾನು ಒಂದು 200 and 300 ಮೆಂಬರ್ಸ್ಗೆ ನಾನು ಆಲ್ರೆಡಿ ಟ್ರೀಟ್ಮೆಂಟ್ ಮಾಡಿದ್ದೀನಿ.
ಒಂದು 300 ಅಥವಾ 320 ಮೆಂಬರ್ಸ್ನಲ್ಲಿ ಒಂದು 50 ಜನಕ್ಕೆ ಗುಡ್ ರಿಸಲ್ಟ್ ಬರದೇ ಇರಬಹುದು. ಇನ್ನು 250ರಿಂದ 300 ಜನ ಕಂಪ್ಲೀಟ್ ಕ್ಯೂರ್ ಆಗಿದ್ದಾರೆ ನಮ್ಮಲ್ಲಿ ಮೆಡಿಸಿನ್ಸ್ ತಗೊಂಡು. ಹಾಗಿದ್ರೆ ಈ ಉಳಿದಂತಹ 50 ಮೆಂಬರ್ಸ್ ಯಾಕೆ ಕ್ಯೂರ್ ಆಗಲಿಲ್ಲ ಅಂದರೆ, ನಂಬರ್ 1, ನಾವು ಹೇಳಿದಂಥ ಡಯಟನ್ನು ಫಾಲೋ ಮಾಡೋದಿಲ್ಲ. ನಂಬರ್ 2, ಕೊಟ್ಟಂತಹ ಮೆಡಿಸಿನ್ಸನ್ನು ಸರಿಯಾಗಿ ತಗೊಳ್ಳೋದಿಲ್ಲ. ನಂಬರ್ 3, ವೆಯ್ಟ್ ರೆಡ್ಯೂಸ್ ಮಾಡ್ಕೊಳ್ಳೋದಿಲ್ಲ. ನಂಬರ್ 4, ಅವರ ಲೈಫ್ ಸ್ಟೈಲ್, ಫುಡ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳೋದಿಲ್ಲ. ನಂಬರ್ 5, ಇರ್ರೆಸ್ಪಾನ್ಸ್ ಅಂದರೆ ನೆಗ್ಲೆಕ್ಟ್ ಮಾಡೋದು. ಈ ಕಾರಣಗಳಿಂದ ಈ ಒಂದು ನಾನು 300 ಜನಕ್ಕೆ ಟ್ರೀಟ್ಮೆಂಟ್ ಮಾಡಿದ್ದೀನಿ ಅಂದರೆ ಒಂದು 50 ಜನಕ್ಕೆ ಯಾಕೆ ಫೇಲ್ಯೂರ್ ಆಗ್ತದೆ ಅಂದರೆ ಈ ಕಾರಣಕ್ಕೆ. ಇನ್ನು 250 ಜನ, ಇನ್ನು 250 ಮೆಂಬರ್ಸ್ ಯಾಕೆ ಸಂಪೂರ್ಣ ಈ ಗಾಲ್ ಬ್ಲಾಡರ್ ಸ್ಟೋನಿಂದ ಕಂಪ್ಲೀಟ್ ಕ್ಯೂರ್ ಆಗಿದ್ದಾರೆ ಅಂದರೆ, ನಾನು ಹೇಳಿದಂತಹ ಇದೆಲ್ಲವನ್ನು ಚಾಚು ತಪ್ಪದೆ, ಸೊ ಪ್ರಾಣ ಭಯದಿಂದ, ಆ ನೋವಿನಿಂದ, ಆ ಹಿಂಸೆ ತಡ್ಕೊಳ್ಳೋಕ್ಕಾಗದೆ. ನಂಬರ್ 2, ಆಪ್ರೇಷನ್ ಬೇಡ, ಅದರಿಂದ ಹಲವಾರು ಕಾಂಪ್ಲಿಕೇಟೆಡ್ ಆಗ್ತದೆ ಅನ್ನುವಂತಹ ಕಾರಣಕ್ಕೆ ಸೊ ಸರಿಯಾದ ಕ್ರಮದಲ್ಲಿ ಅವರು ಫಾಲೋ ಮಾಡೋದ್ರಿಂದ ಕ್ಯೂರ್ ಆಗಿದ್ದಾರೆ. ಹಾಗಿದ್ರೆ ಇದಕ್ಕೆ ಏನು ಮಾಡಬೇಕು? ನೀವು ಮನೆ ಮದ್ದುಗಳು ಅಥವಾ ಬೇರೆ ಬೇರೆ ಥರದ ಮೆಡಿಸಿನ್ಸ್ಗಳು ಅಥವಾ ಇನ್ನೇನೋ ಮಾಡ್ತಾ ಹೋದರೆ ಇದು ಸರಿ ಹೋಗುವುದಿಲ್ಲ. ಸೊ ನೀವು ಯಾವುದೇ ಅನುಮಾನ ಇಲ್ಲದೆ, ಭಯ ಇಲ್ಲದೆ, ಸೊ ಅವರಿವ್ರ ಮಾತಿಗೆ ಕಿವಿ ಕೊಡದೆ ನೀವು ನಮ್ಮನ್ನು ಸಂಪರ್ಕಿಸಿ. 100% ನಾನು ಹೇಳಿದಾಗೆ ನೀವು ಫಾಲೋ ಮಾಡಿದ್ರೆ ನಿಮ್ಮ ಗಾಲ್ ಬ್ಲಾಡರ್ ಸ್ಟೋನ್ ವಿತೌಟ್ ಸರ್ಜರಿ, ಆಪ್ರೇಷನ್ ಇಲ್ಲದೆ ಸಂಪೂರ್ಣ ಗುಣಪಡಿಸ್ಕೋಬಹುದು ಅಂತ ನಾನು ನಿಮಗೆ ಗ್ಯಾರಂಟಿ ಕೊಡ್ತಿದ್ದೀನಿ. ನಮ್ಮ ಕಾಂಟ್ಯಾಕ್ಟ್ ನಂಬರ್ 9945123126, ತ್ಯಾಗರಾಜನಗರ, ಬೆಂಗಳೂರು. ನೀವು ಇಲ್ಲಿ ಒನ್ ಟೈಮ್ ಬರೋಕ್ಕಾದರೆ ಇಲ್ಲೇ ಬನ್ನಿ. ಇಲ್ಲ ನಿಮ್ಮದು ಸ್ಕ್ಯಾನಿಂಗ್ ಏನಿದೆ, ನಿಮ್ಮ ರಿಪೋರ್ಟ್ ಏನಿದೆ, ಅಥವಾ ಬೇರೆ ಕಡೆ ಹೆಲ್ತ್ ತೋರಿಸಿದಿರಿ, ಏನು ಮೆಡಿಸಿನ್ಸ್ ತೊಗೊಂಡಿದ್ದೀರಿ, ಅದನ್ನು ನನಗೆ ನನ್ನ ವಾಟ್ಸಾಪ್ ನಂಬರ್ ಕಳಿಸಿ. ಅದು ನಿಮಗೆ ಗಾಲ್ ಸ್ಟೋನ್ ಎಷ್ಟು MM ಇದೆ, ಅದಕ್ಕೆ ಯಾವ ಮೆಡಿಸಿನ್ಸನ್ನು ಅಡ್ಜಸ್ಟ್ ಮಾಡಬೇಕು ಅಂತೇಳಿ ನಾನು ಮೆಡಿಸಿನ್ಸನ್ನು ನಿಮಗೆ ಕೊರಿಯರ್ ಮುಖಾಂತರನೇ ಕಳಿಸ್ಕೊಡ್ತೀನಿ. ಸೊ ನಿಮಗೆ ಅದು ಗಾಲ್ ಬ್ಲಾಡರ್ ಸ್ಟೋನಾ ಅಲ್ವಾ ಅನ್ನೋದಕ್ಕೆ ಸೊ ನಿಮಗೆ ಅನುಮಾನ ಇದ್ದರೆ ನೀವು ಡೈರೆಕ್ಟಾಗಿ ನಮ್ಮಲ್ಲೇ ಬಂದು ಒಂದು ಸಾರಿ ಕನ್ಸಲ್ಟ್ ಮಾಡಿ. ಸೊ ಆನಂತರ ಅದು ಗಾಲ್ ಬ್ಲಾಡರ್ ಸ್ಟೋನಾ ಅಥವಾ ಕಿಡ್ನಿ ಸ್ಟೋನಾ ಅಥವಾ ಫ್ಯಾಟಿ ಲಿವರಾ ಅದೇನು ಅಂತ ನೋಡಿದ ನಂತರ, ಅಥವಾ ಅಪೆಂಡಿಟೈಟಿಸಾ ಇದನ್ನು ನೋಡಿದ ಮೇಲೆ ನಾವು ನಿಮ್ಮನ್ನು ಅದನ್ನು ಡಯಾಗ್ನಾಸ್ಟಿಕ್ ಮಾಡಿದ ಮೇಲೆ ಸೊ ಒಂದು ಸ್ಕ್ಯಾನಿಗೆ ಬರ್ಕೊಡ್ತೀವಿ. ಆ ಸ್ಕ್ಯಾನ್ ಮಾಡಿಸ್ಕೊಂಡು ಬಂದರೆ ಪ್ರಾಬ್ಲಮ್ ಏನು ಅಂತ ಗೊತ್ತಾಗ್ತದೆ. ಸೊ ನಿಮಗೆ ಈ ಗಾಲ್ ಬ್ಲಾಡರ್ ಸ್ಟೋನ್ ಆಗಿರ್ಬೋದು ಅಥವಾ ಬೇರೆ ಕಾರಣಗಳಿಂದ ಹೊಟ್ಟೆ ನೋವು ಇರಬಹುದು, ಅದಕ್ಕೆ ಉತ್ತಮವಾದ ಚಿಕಿತ್ಸೆ ನಮ್ಮಲ್ಲಿ ಇದೆ. ಇದರಲ್ಲಿ ಯಾವುದೇ ತರಹದ ಸೈಡ್ ಎಫೆಕ್ಟ್ ಇಲ್ಲ. ಹಾಗಾಗಿ ಟ್ರೆಡಿಷನಲ್ ಆಯುರ್ವೇದ ಇರೋದ್ರಿಂದ ನಿಮಗೆ ಯಾವುದೇ ತರಹದ ಸೈಡ್ ಎಫೆಕ್ಟ್ ಇಲ್ಲ, 0 ಸೈಡ್ ಎಫೆಕ್ಟ್. ಭಯಪಡೋ ಅವಶ್ಯಕತೆ ಇಲ್ಲ. ನೀವು ನಮ್ಮನ್ನು ಸಂಪರ್ಕಿಸಬಹುದು. ಸೊ ಯಾವಾಗಲೂ ಖುಷಿಯಾಗಿರಬಹುದು, ಸಂತೋಷವಾಗಿರಬಹುದು, ಭಯಪಡೋ ಅವಶ್ಯಕತೆ ಇಲ್ಲ ಅಂತ ನಾನು ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸೋದಕ್ಕೆ ಇಚ್ಛೆ ಪಡ್ತೀನಿ. ದಯಮಾಡಿ ಇವಾಗ ನನ್ನ ಹತ್ರ ಯಾರು 5 ಮೆಂಬರ್ಸು ಟ್ರೀಟ್ಮೆಂಟ್ ತೊಗೋತಾ ಇದ್ದೀರಿ, ನಿಮಗೆ ಎಲ್ಲ ನಿಮ್ಮ ಡೌಟ್ಸ್ಗಳಿಗೆ ಕ್ಲಿಯರ್ ಆಯಿತು ಅಂತ ಅನಿಸುತ್ತೆ. ನಿಮ್ಮ ಕೆಲಸ ಇಷ್ಟೇ, ಕೊಟ್ಟ ಮೆಡಿಸಿನ್ಸನ್ನು ನಾನು ಹೇಗೆ ಹೇಳಿದ್ದೀನಿ ಆ ರೀತಿ ನೀವು ತೊಗೊತಾ ಹೋಗಿ. ಸೊ ನಿಮಗೆ 100% ಕ್ಯೂರ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಮತ್ತೊಮ್ಮೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ 9945123126. ದಯಮಾಡಿ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಸೊ ನಿಮಗೊಂದು ಪುಣ್ಯ ಬರ್ತದೆ. ಸೊ ಏಕೆಂದರೆ ಇದರಿಂದ ತುಂಬ ಜನ ಸಫರ್ ಮಾಡ್ತಿದ್ದಾರೆ, ಅವ್ರಿಗೂ ಕೂಡ ಹೆಲ್ಪ್ ಆಗ್ತದೆ. ತುಂಬ ಜನ ಸರ್ಜರಿಗೆ ಹೋಗ್ತಿದ್ದಾರೆ, ಅದರಿಂದ ಪಾಪ ಅವರನ್ನು ನಾವು ತಪ್ಪಿಸ್ದಂಗೆ ಆಗ್ತದೆ, ಹಣ ಉಳಿಸ್ದಂಗೆ ಆಗ್ತದೆ, ಅವ್ರ ಭಯ ಕಡಿಮೆ ಮಾಡ್ದಂಗೆ ಆಗ್ತದೆ. ಅವ್ರಿಗೆ ಒಂದು ಆರೋಗ್ಯ ಕೊಟ್ಟಂತಹ ಪುಣ್ಯ ನನಗೆ ಮತ್ತು ನಿಮ್ಮೆಲ್ಲರಿಗೂ ಸಿಗುತ್ತದೆ.